ಸ್ನೇಹಿತರೆ, ಯಾರೆಲ್ಲ KYO ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂಥವ್ರಿಗೆ ಒಂದು ಇನ್ಫಾರ್ಮೇಷನ್ ಏನಂದರೆ, ಸ್ನೇಹಿತರೆ ಇನ್ವೆಸ್ಟ್ಮೆಂಟ್ ಬಂದು ಎಷ್ಟು ಮಾಡಿದ್ದೀರಾ ಆದಷ್ಟು ಆ ಅಮೌಂಟ್ನ ವಿಡ್ರಾಲ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ. ಒಂದು ಸರಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣವನ್ನು ತಗೊಂಡಾಗಿದ್ದ ಮೇಲೆ ಆಮೇಲೆ ಬೇಕಾದ್ರೆ ನೀವು ಅದರಲ್ಲಿ ಪ್ರಾಫಿಟ್ನ ನೋಡ್ಬೋದು. ಸ್ನೇಹಿತರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣವನ್ನು ವಿಡ್ರಾಲ್ ಮಾಡ್ಕೊಳ್ಳದೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಮತ್ತು ಸುಮಾರು ಜನ ಬಂದುಬಿಟ್ಟು ನಾವು ವಿಡ್ರಾಲ್ ಕೊಡುವಾಗ ಪೆಂಡಿಂಗ್ ಅಂತ ಬರ್ತಾ ಇದೆ ಅಥವಾ ನಮ್ಮ ವ್ಯಾಲೆಟ್ಗೆ ರೀಫಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವೈಲಬಲ್ ಬ್ಯಾಲೆನ್ಸ್ 2000 ರೂಪಾಯಿ ಇದೆ ಅಲ್ವಾ, ಇದರಲ್ಲಿ ನೀವು 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, 1000 ರೂಪಾಯಿ ಪ್ರಾಫಿಟ್ ಬಂದಿರುತ್ತೆ. ಇಲ್ಲಿ ಬರುವಂತಹ ಪ್ರಾಫಿಟ್ ಅಮೌಂಟ್ನ ಮಾತ್ರ ನೀವು ತಗೋಬೇಕಾಗುತ್ತೆ. 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಇಲ್ಲೇ ಬಿಡಬೇಕು. ಹಂಗಂದರೆ ಇಲ್ಲಿ ಎಷ್ಟು ಎಂಟ್ರಿ ಮಾಡಬೇಕು ಅಂದರೆ, ಇಲ್ಲಿ ಅಮೌಂಟ್ ಅಂತಿದೆ ಅಲ್ವಾ, ಇದರಲ್ಲಿ ನೀವು 850 ರೂಪಾಯಿ ಎಂಟ್ರಿ ಮಾಡಿದ್ರೆ 1020 ರೂಪಾಯಿ ಆಗುತ್ತೆ. 170 ರೂಪಾಯಿ ಟ್ಯಾಕ್ಸ್ ಹೋಗಿ ನಿಮಗೆ ಬ್ಯಾಲೆನ್ಸ್ ಅಮೌಂಟ್ 850 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇಲ್ಲಿ 1000 ರೂಪಾಯಿ ಬಂದು KYO ಬ್ಯಾಲೆನ್ಸಲ್ಲೇ ಬಿಡಬೇಕು. ಇಲ್ಲಿ ಪ್ರಾಫಿಟ್ ಅಮೌಂಟ್ನ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಾಗಿ ಬ್ಯಾಲೆನ್ಸ್ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಹೀಗೆ ವಿಡ್ರಾಲ್ ಕೊಟ್ಟರೆ ಮಾತ್ರ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಮತ್ತು ಈ ಥರ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಯಾರೂ ಜವಾಬ್ದಾರರಲ್ಲ. ಕೆಲವೊಂದು ಅಪ್ಲಿಕೇಶನ್ಗಳು ಬಂದುಬಿಟ್ಟು 2-3 ತಿಂಗಳು ಇರುತ್ತೆ, ಕೆಲವೊಂದು ಅಪ್ಲಿಕೇಶನ್ಗಳು ಬಂದುಬಿಟ್ಟು ಒಂದು 15 ದಿನದಲ್ಲೇ ಕ್ಲೋಸ್ ಮಾಡ್ತಾರೆ. ಯಾವುದೇ ಒಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಆಗಿರುತ್ತೆ. ಈ ಥರ ಅಪ್ಲಿಕೇಶನ್ಗಳ ಬಗ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಇದೇ ಥರ ಯಾವುದೇ ಒಂದು ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಗಳು, ಆನ್ಲೈನಲ್ಲಿ ಮನಿ ಅರ್ನ್ ಮಾಡುವಂತಹ ಅಪ್ಲಿಕೇಶನ್ಗಳು ತಕ್ಷಣ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.